ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. NDAನಲ್ಲಿ ಬಿಗ್ ಚೇಂಜ್ ಸುಳಿವು. ಒಂದು ಕಡೆ BJP ಬ್ಯಾಕ್ ಟು ಬ್ಯಾಕ್ ಗೆಲುವಿನ ಸರಣಿಯನ್ನು ನೋಡಿದೆ. ಈಗ ಮಹಾರಾಷ್ಟ್ರ ಆಯಿತು, ಹರಿಯಾಣ ಆಯಿತು, ಡೆಲ್ಲಿಯಲ್ಲೂ ಗೆದ್ದಾಯಿತು. ಸೊ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ನೋಡಿರುವಂಥ BJP ತನ್ನ ಬಲವನ್ನು ಹೆಚ್ಚಿಸ್ಕೊಂಡಿದೆ. 24ರ ಚುನಾವಣೆಯಲ್ಲಿ ಏನು ಕಳೆದುಕೊಂಡಿತ್ತೋ, ಕಾರ್ಯಕರ್ತರಿಗೆ ಬೇಸರವಾಗಿತ್ತೋ, ಮತ್ತೆ ಈಗ ಮೋದಿ ಅಲೆ ಹುಮ್ಮಸ್ಸನ್ನು ತಂದಿದೆ. ಈ ಹೊತ್ತಲ್ಲಿ NDAನಲ್ಲಿ ಬಿಗ್ ಚೇಂಜ್. ಸಿಡಿದೆದ್ದಿರುವಂತಹ NDA ಮಿತ್ರ ಪಕ್ಷ ಓಪನ್ ಆಗಿ ಮೊದಲ ಬಾರಿಗೆ ಮೆಸೇಜ್ ಕೊಟ್ಟಿದ್ದು ಇದೇ ಟೈಮಲ್ಲಿ ಮೋದಿಯ ನಡೆ ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದರೆ ಏನು ಮೋದಿ ಶಾ ಲೆಕ್ಕಾಚಾರ? ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJP ತನ್ನ ಆತ್ಮವಿಶ್ವಾಸವನ್ನು ಡಬಲ್ ಅಲ್ಲ ಟ್ರಿಬಲ್ ಮಾಡಿಕೊಂಡಿದೆ. ಯಾಕಂದರೆ ಭರ್ಜರಿ ಗೆಲುವು ಮತ್ತು ಸರ್ವೆ ಸಮೀಕ್ಷೆಗಳಲ್ಲಿ ಈಗ ಮತ್ತೆ ಲೋಕಸಭಾ ಚುನಾವಣೆ ಆದರೆ ಅಂತ ಪ್ರತಿಷ್ಠಿತ ಸರ್ವೆ ಆಯ್ತಲ್ವ, ಆ ಸರ್ವೆಯಲ್ಲಿ BJPಯೇ 300 ಗಡಿ ದಾಟುತ್ತೆ ಅನ್ನುವಂಥ ನಂಬರ್ ಇರಬಹುದು, ಗ್ರೌಂಡ್ ರಿಪೋರ್ಟ್ ಇರಬಹುದು, ಇವೆಲ್ಲವೂ ಕೂಡ BJPಗೆ ಪೂರಕವಾಗೇ ಇದೆ ವಾತಾವರಣ. ಈ ಹೊತ್ತಲ್ಲಿ NDA ಭಾಗವಾಗಿರುವ ಪ್ರಬಲ ಪಕ್ಷವೊಂದು ಈಗ ಸೆಡ್ ಹೊಡೆಯೋದಕ್ಕೆ ನಿಂತಂಗೆ ಕಾಣಿಸ್ತಾ ಇದೆ. ಲೈಟ್ ಆಗಿ ತಗೊಳ್ಬೇಡಿ, ನಾವೇನು ಬೇಕಾದರೂ ಮಾಡಬಹುದು ಅನ್ನುವಂಥ ಮೆಸೇಜ್ ರವಾನೆಯಾಗಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಇದೇ ಟೈಮಲ್ಲಿ ಮೋದಿ ಕೌಂಟರ್ ಹೇಗಿದೆ? ಹಾಗಾದರೆ ಮೋದಿ ನಡೆ ಅಚ್ಚರಿಗೆ ಕಾರಣ ಆಗಿರೋದು ಒಂದು ಮೋದಿ ಪ್ರಬಲ ಪಕ್ಷದ ಪ್ರಮುಖ ನಾಯಕರೊಬ್ಬರನ್ನು ನಡೆಸ್ಕೊಂಡಿರುವ ರೀತಿ. ಈಗ NDA ಭಾಗವಾಗಿಲ್ಲ ಪಕ್ಷ, INDI ಕೂಟದ ಭಾಗವಾಗಿರೋ ಪಕ್ಷ. NDI ಕೂಟ ಈಗ ಅಸ್ತಿತ್ವ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸರಿಯಾದ ಕ್ಲಾರಿಟಿ ಇಲ್ವಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಜೊತೆಗಿದ್ದ ಪಕ್ಷದ ಪ್ರಮುಖ ನಾಯಕರೊಬ್ಬರನ್ನು ನಡೆಸ್ಕೊಂಡಿರೋ ರೀತಿ. ಚೇರ್ ಏಳಿಸ್ತಾರೆ, ಕೈ ಹಿಡಿದು ನೀರನ್ನು ತಾನೇ ಹಾಕಿ ಕೊಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಇಡೀ ಕಾರ್ಯಕ್ರಮದಲ್ಲಿ ನಗ್ನಗ್ತಾ ಇಬ್ಬರು ನಾಯಕರು ಮಾತಾಡಿದ್ದು, ಈ ಕಡೆ ಮಿತ್ರ ಪಕ್ಷ ಒಂದು ಸೆಡ್ ಹೊಡೆದಿರೋದು. ಸೊ ಅವ್ರು ಹೊರಗಡೆ ಬಂದು ಇವರು ಒಳಗಡೆ ಹೋಗ್ತಾರಾ ಅನ್ನುವಂಥ ಚರ್ಚೆ ಏನಿತ್ತು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬಲ ಕೊಡ್ತಿರುವಂಥ ಬೆಳವಣಿಗೆ ನೋಡಿ. ಏಕನಾಥ್ ಶಿಂಧೆ BJPಗೆ ಸೆಡ್ ಹೊಡೆಯೋ ಥರ ಕಾಣಿಸ್ತಾ ಇದೆ. ಅಂಥದ್ದೊಂದು ಬೆಳವಣಿಗೆ ಆಗಿದೆ ಮಹಾರಾಷ್ಟ್ರದಲ್ಲಿ. ನನ್ನನ್ನು ಲೈಟಾಗಿ ತಗೊಳ್ಳೇಬೇಡಿ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಈಗ ಸಂಚಲನಕ್ಕೆ ಕಾರಣ ಆಗಿರೋದು. ದೊಡ್ಡ ರಾಜ್ಯ ಮಹಾರಾಷ್ಟ್ರ, BJPಗೆ ಒಳ್ಳೆಯ ಸ್ಥಾನಮಾನ ಸಿಕ್ತು ಅಲ್ಲಿ. ಈ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಸೀಟ್ಗಳನ್ನು ಬಾಚಿಕೊಳ್ತು. ಆಲ್ಮೋಸ್ಟ್ ಬಹುಮತಕ್ಕೆ ಬೇಕಾಗಿದ್ದನ್ನು BJP ಒಂದೇ ಬಾಚಿಕೊಳ್ತು. ಅಜಿತ್ ಪವಾರ್ ಬಣದ್ದೇನೂ ಸಮಸ್ಯೆ ಇಲ್ಲ. ಸೊ ಅವರು ಗಟ್ಟಿಯಾಗಿ ನಿಂತಿದ್ದಾರೆ. ಹೀಗಿರುವಾಗ ಶಿಂಧೆ ತಾನೇ CM ಆಗಬೇಕು ಮತ್ತೆ ಅಂತ ಬಯಸಿದ್ದ ಶಿಂಧೆ ಹಾಗೂ ಹೀಗೂ ಮಾಡು ಒಪ್ಪಿಕೊಂಡು ಈ ಸರ್ಕಾರದ ಭಾಗವಾದರೂ CM ಆಗಿದ್ದವರು ಕೆಳಗಡೆ ಇಳಿದು DCM ಆಗೋಕ್ಕೂ ಒಪ್ಪಿಕೊಂಡ್ರು. ಆದರೆ ಸರ್ಕಾರ ರಚನೆ ಆದಾಗಿಂದ ಮಹಾಯುತಿಯಲ್ಲಿ ಏನೂ ಸರಿ ಇಲ್ಲ. ಅದು ಬಟ ಬಯಲಾಗ್ತಿದೆ ಪದೇ ಪದೇ. ಫಡ್ನವೀಸ್ ಅವರ ನೇತೃತ್ವ ಮೀಟಿಂಗಲ್ಲಿ ಭಾಗಿಯಾಗ್ತಿಲ್ಲ ಶಿಂಧೆ, ಇದೆಲ್ಲ ನೋಡಿತ್ತು ಅಲ್ವಾ. ಇದರ ಬೆನ್ನಲ್ಲೇ ಈಗ ನನ್ನನ್ನು ಲೈಟಾಗಿ ತಗೊಳ್ಬೇಡಿ, ನಾನು ಯಾರ್ಯಾರಿಗೆ ತಲುಪಿಸ್ಬೇಕೋ ತಲುಪಿಸಿದ್ದೀನಿ, ಈ ಮಾತನ್ನು ಯಾರ್ಯಾರಿಗೆ ಹೇಳಬೇಕೋ ಹೇಳಿದ್ದೀನಿ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 22ರಲ್ಲಾಗಿದ್ದನ್ನು ಮರೆಯೋ ಹಾಗಿಲ್ಲ. ಸರ್ಕಾರ ಉರುಳಿಸಿದ್ಯಾರು, ಸರ್ಕಾರ ತಂದಿದ್ಯಾರು ಅನ್ನೋ ಬಗೆಯ ಮೆಸೇಜ್ ಕೊಟ್ಟಿರೋದು ಏಕನಾಥ್ ಶಿಂಧೆ. ಬಾಂಬ್ ಬೆದರಿಕೆ, ಥ್ರೆಟ್ಟು ಇಂಥದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರ್ತಾರೆ, ರಾಜಕೀಯದ ಮೆಸೇಜನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ನಾನು ಹೇಳಿದ್ದೆಲ್ಲ ನಿಜ ಆಗುತ್ತೆ, ನೆನಪಿರಲಿ. BJPಗೆ 200+ ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದೆ, 232 ಬಂತು. ಸೊ ನಾ ಹೇಳಿದ್ದು ಯಾವುದು ಲೈಟಾಗಿ ತಗೊಳ್ಬೇಡಿ ಅಂತಾರೆ ಅವರು. ಅವ್ರು ಹೇಳಿದ್ದು ಬೇರೆ ರೀತಿಯಲ್ಲಾದರೂ ಕೂಡ ಅವ್ರು ಆಡಿರುವ ಮಾತು, ಬಳಸಿರುವ ಭಾಷೆ, ಅವರ ವರಸೆ ದಾಟಿ ಎಲ್ಲ ಯಾರಿಗೆ ಸಂದೇಶ ಕೊಟ್ಟರು ಅನ್ನೋದನ್ನು ಕ್ಲಿಯರ್ ಮಾಡಿದೆ. ಯಾಕಂದರೆ BJP ಶಿವಸೇನೆಗೆ, ಶಿಂಧೆ ನೇತೃತ್ವದ ಶಿವಸೇನೆಗೆ ದೊಡ್ಡ ಆಘಾತವನ್ನೇ ಕೊಟ್ಕೊಂಡು ಬಂದಿದೆ. 20 ಶಾಸಕರಿಗೆ Y+ ಕ್ಯಾಟಗರಿ ಭದ್ರತೆಯನ್ನು ಮೊಟಕುಗೊಳಿಸಿರೋದು ಮಹಾರಾಷ್ಟ್ರ ಸರ್ಕಾರ. ಗೃಹ ಇಲಾಖೆ ಹೆಸರಿಗೆ BJP ಅಜಿತ್ ಪವಾರ್ ಬಣ್ಣದವರು, ಅವರದ್ದು ಒಂದಿಬ್ಬರದನ್ನು ಭದ್ರತೆ ಕಟ್ ಮಾಡಿದ್ದಾರೆ. ಆದರೆ ಶಿವಸೇನೆ 20 MLAಗಳಿಗೆ ಆಘಾತ ಎದುರಾಗಿದೆ. ಅದು ಒಂದು. ಶಿವಸೇನೆ ಶಿಂಧೆ ನೇತೃತ್ವದ ಸರ್ಕಾರ ಅಂದರೆ ಹಿಂದಿನ ಶಿಂಧೆ CM ಆಗಿದ್ದಾಗ ಸರ್ಕಾರದಲ್ಲಿ ತಗೊಂಡಿದ್ದ ನಿರ್ಧಾರಗಳಿಗೆ ಬ್ರೇಕ್ ಹಾಕಿರೋದು. ಆ ಟೆಂಡರ್ ರದ್ದುಗೊಳಿಸಿ ಹೊಸ ಟೆಂಡರ್ ಕರೆಯೋದಕ್ಕೆ ಆದೇಶ. ಹಿಂದಿನ ಕೆಲವು ಸ್ಕೀಮ್ಗಳಲ್ಲಿ ಅಕ್ರಮ ಭ್ರಷ್ಟಾಚಾರ ಆಗಿದೆ ಅಂತ ತನಿಖೆಗೆ ಆದೇಶ. ಬಸ್ ಖರೀದಿ, ಸಮವಸ್ತ್ರ, ಮತ್ತೊಂದು ಸುಮಾರು ಯೋಜನೆಗಳು ಬೇರೆ ಯಾವುದೋ ಪಕ್ಷ ಅಧಿಕಾರದಲ್ಲಿದ್ದಾಗ ಅವರ ಅವಧಿದು ತನಿಖೆ ಕೊಡ್ತಾರಲ್ಲ, ಆ ರೀತಿ ಶಿಂಧೆ CM ಆಗಿದ್ದ ಅವಧಿಯ ಕೆಲವು ಸ್ಕೀಮ್ಗಳ ವಿರುದ್ಧ ಈಗ ತನಿಖೆಗೆ ಎನ್ಕ್ವೈರಿಗೆ ಆದೇಶ ಆಗಿದೆ. ಇದೆಲ್ಲ
ಸಾಧಾರಣವಾಗಿ ಹೊಂದಿಕೊಳ್ಳೋಕೆ ಆಗದೇ ಇರುವ ಪರಿಸ್ಥಿತಿ ಎದುರಾಗಿದೆ ಮಹಾಯುತಿಯಲ್ಲಿ, ಇನ್ನು ಆಗೋದೇ ಇಲ್ಲ ಅನ್ನುವಂಥ ಮೆಸೇಜನ್ನು ಕೊಡ್ತಿರುವ ಬೆಳವಣಿಗೆಗಳು. ಈ ಹೊತ್ತಲ್ಲಿ ಏಕನಾಥ್ ಶಿಂದೆ ಅವರು ಕೊಟ್ಟಿರೋ ಮೆಸೇಜು, ನನ್ನನ್ನು ಲೈಟ್ ಆಗಿ ತಗೊಳ್ಬೇಡಿ, ಯಾರಿಗೆ ಹೇಳಬೇಕೋ ಅದನ್ನು ಹೇಳಿದ್ದಾಗಿದೆ ಅಂತಿದ್ದಾರೆ. ಸೊ ಶಿಂದೆ ಅವರ ಪ್ಲಾನ್ ಏನು? ಉದ್ಧವ್ ಠಾಕ್ರೆ ಅವರ ಬಣದ ಶಿವಸೇನೆ ಏನಿದೆ ಅಲ್ಲಿಂದ ಶಾಸಕರು ಸಂಸದರನ್ನು ಕರ್ಕೊಳ್ಳೋ ಪ್ಲಾನ್ ಒಂದು ಕಡೆ ನಡೀತಿದೆ. ಶಿಂದೆ ಆಪರೇಷನ್ಗೆ ಕೈ ಹಾಕಿದ್ದಾರೆ. ತಂದೆ ಒರಿಜಿನಲ್ ಶಿವಸೇನೆ ಅಂತ ಹೇಳ್ಕೊಂಡಿರೋರು ಅಲ್ಲಿಂದ ಇನ್ನೂ 8-10 ಜನರನ್ನ ಸೆಳೆಯೋ ಪ್ರಯತ್ನ ಒಂದು ಕಡೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BJPಗೆ ಸೆಡ್ ಹೊಡಿತಿದ್ದಾರೆ. ಸೊ ಪರ್ಯಾಯ ಶಕ್ತಿಯಾಗಿ ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಗಟ್ಟಿಯಾಗಿ BJPಗೆ ತನ್ನ ಅನಿವಾರ್ಯತೆಗೆ ಎದುರಾಗಬೇಕು, ಆ ರೀತಿ ಮಾಡೋಕೆ ಹೊರಟಿದ್ದಾರಾ ಅನ್ನುವ ಪ್ರಶ್ನೆ ಹುಟ್ಟುಕೊಳ್ತು. ದೇವೇಂದ್ರ ಫಡ್ನವೀಸ್ ಅವರು ಹಂತದಲ್ಲೂ ಸರ್ಕಾರ ರಚನೆ ಆದಾಗಿಂದ ಒಂದಾದ್ಮೇಲೆ ಒಂದು ಪೆಟ್ಟು ಕೊಡ್ತಿದ್ದಾರೆ, ನೋಡ್ತಾ ಇದ್ದೀವಿ. ಕೆಲವು ಸಚಿವರುಗಳಿಗೆ ಅವ್ರಿಗೆ ಬೇಕಾಗಿರೋ PAಗಳು ಅಧಿಕಾರಿಗಳು ಅವರ ನೇಮಕವನ್ನು ಸರಿಯಾಗಿ ಸಮಯಕ್ಕೆ ಮಾಡಿಕೊಟ್ಟಿಲ್ಲ ಅನ್ನೋ ಆಕ್ರೋಶನೂ ಸಿಡಿತು. ಇದರಿಂದ ನಮಗೆ ಕಷ್ಟ ಆಗ್ತಿದೆ ಅಂತ. ಯಾಕಂದರೆ ಆ ಅಧಿಕಾರಿಗಳೇ ಬೇಕು, ಈ ಅಧಿಕಾರಿಗಳೇ ಬೇಕು ಅಂತ ಹೇಳೋಕೆ ಅವಕಾಶ ಇಲ್ಲ. ಇಲ್ಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಅವರು ಭ್ರಷ್ಟಾಚಾರ ಮಾಡಿದ್ದಾರಾ, ಅವ್ರ ಮೇಲೆ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿ ಅಪಾಯಿಂಟ್ ಮಾಡ್ತೀವಿ ಅಂತ ಅಲ್ಲೂ ಶಾಕ್ ಕೊಟ್ಟರು. ಅದೊಂದು ಬೇಸರ. ಈ ಎನ್ಕ್ವೈರಿ ಮತ್ತು ಕೆಲವೊಂದೆಲ್ಲ ರದ್ದು ಮಾಡಿತ್ತು, ಅದು ಬೇಸರ. ಈಗ Y+ ಕ್ಯಾಟಗರಿ ಭದ್ರತೆಗೆ ಕತ್ತರಿ, ಇದೆಲ್ಲವೂ ಕೂಡ ದೇವೇಂದ್ರ ಫಡ್ನವೀಸ್ ಅವರು ಶಿಂದೆ ಬಣಕ್ಕೆ ಕೊಟ್ಟಿರುವ ಆಘಾತ. ಈಗ ಕೌಂಟರ್ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಶಿಂದೆ ಅವರ ಪ್ಲಾನ್ ಏನು? ಆಪರೇಷನ್, ಮತ್ತೊಂದು ಕಡೆ BJP ಕೌಂಟರ್. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತಿರೋ ಹೊತ್ತಲ್ಲೇ ನೋಡಿ ಮೋದಿ ಅಚ್ಚರಿಯ ನಡೆ. NCP ಶರದ್ ಪವಾರ್ ಅವರನ್ನು ಕಾರ್ಯಕ್ರಮವೊಂದರಲ್ಲಿ ನಡೆಸ್ಕೊಂಡಿರುವ ರೀತಿ, ಅವರು ಅತ್ಯಂತ ಆತ್ಮೀಯವಾಗಿ ಮಾತುಕತೆ ನಡೆಸಿರೋದು ಮತ್ತು ಪವಾರ್ ಅವರ ಅಭಿಮಾನಿಗಳು ಮೋದಿ ಅವರನ್ನು ನಡೆಸ್ಕೊಂಡಿರೋದು ನೋಡಿ ಬಹಳ ಖುಷಿ ಆಯಿತು ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಇತ್ತೀಚೆಗಷ್ಟೇ ಶರದ್ ಪವಾರ್ ಅವರು ತಮ್ಮ ತೋಟದಲ್ಲಿ ಬೆಳೆದ ದಾಳಿಂಬೆ ಹಣ್ಣುಗಳನ್ನು ತಗೊಂಡು ಮೋದಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಅರ್ಪಿಸಿ ಬಂದಿದ್ರು, ಅಂದರೆ ಗಿಫ್ಟ್ ಆಗಿ ಕೊಟ್ಟು ಬಂದಿದ್ರು. ಅತ್ಯಂತ ಆತ್ಮೀಯವಾಗಿ ಇಬ್ಬರ ನಡುವೆ ಸ್ನೇಹ ಸಂಬಂಧ ಕಾಣಿಸ್ತಾ ಇದೆ. ನಾವು ನೆನಪು ಮಾಡ್ಕೊಳ್ಬಹುದು, ಖುದ್ದು ಮೋದಿ ಅವರೇ ಶರದ್ ಪವಾರ್ ಅವರೇ ಬಂದು ಬಿಡಿ ನಮ್ಮ ಜೊತೆಗೆ ಅಂತ ಲೋಕಸಭೆ ಆದಮೇಲೆ ಓಪನ್ ಇನ್ವಿಟೇಷನ್ ಕೊಟ್ಟಿದ್ರು, ಓಪನ್ ಆಗಿ ಇನ್ವಿಟೇಷನ್ ಕೊಟ್ಟಿದ್ರು. ಅದೆಲ್ಲ ಚರ್ಚೆ ಆಯಿತು. ಆಮೇಲೆ ಕೈ ಜೊತೆಗೆ ಬೇಕೋ ಬೇಡವೋ ಮೈತ್ರಿ ಮುಂದುವರಿತು. ಮಹಾರಾಷ್ಟ್ರ ವಿಧಾನಸಭೆ ಆದಮೇಲೆ ಒಂದು ಹಂತಕ್ಕದೆಲ್ಲ ಮುರಿದು ಬಿದ್ದಿದೆ ಮೈತ್ರಿ. ಈಗ ಶಿವಸೇನೆ ಹೊರಗಡೆ ಹೋಗುವ ಲಕ್ಷಣಗಳು ಕಂಡು ಬರ್ತಾ ಇದ್ದು, ಅದರ ಬದಲಿಗೆ NCP ಶರದ್ ಪವಾರ್ ಅವರು ಇನ್ನಾಗ್ತಾರ ಅನ್ನುವಂಥ ಸಾಧ್ಯತೆ, ದಟ್ಟ ಸಾಧ್ಯತೆ ಕಾಣಿಸ್ತಾ ಇದೆ. ಮೊನ್ನೆ ಅಷ್ಟೇ ಶರದ್ ಪವಾರ್ ಅವರು RSSನ ಹಾಡಿ ಹೊಗಳಿದ್ರು. ನೋಡಿ ಎಂಥ ನಂಬೋದಕ್ಕಾಗದ ಬೆಳವಣಿಗೆ. ಶರದ್ ಪವಾರ್ ಅವರು RSSನ ಶಿಸ್ತು, ಅವರ ಏನು ಸಂಘಟನೆಯನ್ನು ಬಣ್ಣಿಸೋದು, ಸಿದ್ಧಾಂತ ಏನೇ ಇರಲಿ ಬಟ್ RSS ರೀತಿಯಲ್ಲಿ ಪಕ್ಷ ಕಟ್ಟುವಂಥ ಒಂದು ಆಸೆ ಇದೆ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸೋದಿದೆಯಲ್ಲ, ಹೆಸರು ಹೇಳಿ RSSನ ಹೊಗಳೋದಿದೆಯಲ್ಲ, ಅದು ಮಾತ್ರ ಹುಬ್ಬೇರಿಸುವಂತೆ ಮಾಡ್ತು. ಇದೆಲ್ಲವನ್ನು ಒಟ್ಟಿಗೆ ನೋಡಿದಾಗ ಬಿಗ್ ಸರ್ಜರಿ ಆಗೋದಕ್ಕೆ ರೆಡಿ ಆಗ್ತಾ ಇದೆ NDAಯಲ್ಲಿ ಅನ್ನೋದು ಕ್ಲಿಯರ್ ಆಗುತ್ತೆ. ಶಿಂದೆ BJPಗೆ ಸೆಡ್ಡು ಹೊಡಿತೀನಿ ಅಂತ ಹೊರಟ್ರೆ ನಮ್ಮ ಹತ್ರ ಪ್ಲ್ಯಾನ್ ಬೇರೆಯದ್ದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಅನ್ನೋ ಸಂದೇಶವನ್ನು ಖುದ್ದು ಮೋದಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇತ್ತ ಉದ್ಧವ್ ಠಾಕ್ರೆ ಅವರು ಕೂಡ BJPಗೆ ಹತ್ತಿರ ಆದ್ರ ಅನ್ನೋ ಬೆಳವಣಿಗೆಗಳಾದವು. ದೇವೇಂದ್ರ ಫಡ್ನವೀಸ್ ಅವರು ಹೊಗಳಿದ್ದು, ಅವರು DNA ಕೇಸರಿ ಇದೆ ಅಂದಿದ್ದು, ಉದ್ಧವ್ ಠಾಕ್ರೆ ಸಾಮ್ನ ಮುಖವಾಣಿಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನು ಬಣ್ಣಿಸಿ ಬರೆದಿದ್ದು, ಇಂಥದ್ದೆಲ್ಲ ಶರದ್ ಪವಾರ್ ಮತ್ತು ಠಾಕ್ರೆ ಇಬ್ಬರೂ ಕೂಡ ಸಮಯ ಸಂದರ್ಭ ಬಂದರೆ BJP ಜೊತೆ ಸೇರಬಹುದು ಅನ್ನೋ ಸುಳಿವುಗಳನ್ನು ಕೊಟ್ಟಿತ್ತು. ಸಾಕಷ್ಟು ಬಾರಿ ಚರ್ಚೆ ಆಗಿವೆ, ನಾವು ಕೂಡ ಮುಂದೆ ಇಟ್ಟಿದ್ದೀವಿ. ಈಗ ಶಿಂದೆ, ಏಕನಾಥ್ ಶಿಂದೆ ತಿರುಗಿ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇದ್ದು, ಈ ಹೊತ್ತಲ್ಲಿ BJP ತಯಾರಿ ಮಾಡಿಕೊಳ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.